ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ಇವತ್ತು ಭಾರತೀಯ ಚಿತ್ರರಂಗದ ಗಾನ ಕೋಗಿಲೆ ಆಶಾ ಭೋಂಸ್ಲೆ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀನಿ. 2026ನೇ ಇಸ್ವಿ ಏಪ್ರಿಲ್ 12ನೇ ತಾರೀಕು ಆಶಾ ಭೋಂಸ್ಲೆ ಅವರು ಮರಳಿ ಬಾರದ ಲೋಕಕ್ಕೆ ಹೊರಟು ಹೋಗಿದ್ದಾರೆ. 12,000ಕ್ಕೂ ಹೆಚ್ಚು ಹಾಡುಗಳಿಂದ ಇಡೀ ದೇಶದ ಜನರನ್ನು ರಂಜಿಸಿದಂಥ ಅಮರ ಗಾಯಕಿ ಇವತ್ತು ನಮ್ಮ ನಡುವೆ ಇಲ್ಲವಾಗಿದ್ದಾರೆ. ಆಶಾ ಭೋಂಸ್ಲೆ ಅವರ ಹೆಸರನ್ನು ಕೇಳಿದ ಕೂಡಲೇ ನಮಗೆ ಅವರ ನೂರಾರು ಹಾಡುಗಳು ನೆನಪಾಗುತ್ತೆ. ಖಂಡಿತವಾಗಿಯೂ ಒಬ್ಬ ಸಾಧಕರು ನಮಗೆ ಅವರ ಕೆಲಸದಿಂದಲೇ ನೆನಪಾಗಬೇಕು. ಅದು ಖಂಡಿತವಾಗಿಯೂ ಆಶಾ ಅವರ ವಿಚಾರದಲ್ಲಿ ನಿಜವಾಗಿದೆ. ನೋಡಿ, ಇವತ್ತು ವಿಕಿಪೀಡಿಯಾದಲ್ಲಿ ಅಥವಾ ಅವರನ್ನು ಕುರಿತಂತೆ ಮಾಹಿತಿಯನ್ನು ತೆಗೆದರೆ 2 ರಾಷ್ಟ್ರ ಪ್ರಶಸ್ತಿ, 18 ಮಹಾರಾಷ್ಟ್ರ ರಾಜ್ಯದ ಪ್ರಶಸ್ತಿಗಳು, 9 ಫಿಲ್ಮ್ಫೇರ್ ಪ್ರಶಸ್ತಿ, 1 ಫಿಲ್ಮ್ಫೇರ್ ಲೈಫ್ ಟೈಮ್ ಅಚೀವ್ಮೆಂಟ್ಗಾಗಿ ಕೊಡುವಂಥ ಪ್ರಶಸ್ತಿ, ಜೊತೆಗೆ ಇಸವಿ 2000ರಲ್ಲಿ ಚಲನಚಿತ್ರ ಕ್ಷೇತ್ರದ ಅತಿದೊಡ್ಡ ಪ್ರಶಸ್ತಿಯಾದ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್, 2008ರಲ್ಲಿ ಭಾರತ ಸರ್ಕಾರ ಕೊಡಮಾಡುವ ನಾಗರಿಕ ಪ್ರಶಸ್ತಿಗಳಲ್ಲೊಂದಾದ ಪದ್ಮವಿಭೂಷಣ, ಈ ಎಲ್ಲ ಪ್ರಶಸ್ತಿಗಳಿಂದ ಅವರು ಅಲಂಕೃತರಾಗಿದ್ದಾರೆ. ಆದರೆ ಈ ಎಲ್ಲ ಪ್ರಶಸ್ತಿಗಳ ಒಡತಿ ನಗು ಮೊಗದ ಪ್ರೌಢ ಮಹಿಳೆ ಆಶಾ ಭೋಂಸ್ಲೆ ಅವರ ಜೀವನ ನಾವು ಎದುರಿಗೆ ನೋಡುವಷ್ಟು ಸರಳವಾಗಿರಲಿಲ್ಲ. ಇಷ್ಟೆಲ್ಲ ಸಾಧನೆಯನ್ನು ಮಾಡುವ ಹಾದಿಯಲ್ಲಿ ಅವರು ಎಂಥ ಕಲ್ಲು ಮುಳ್ಳಿನ ದಾರಿಯಲ್ಲಿ ನಡೆದಿದ್ದಾರೆ, ಏನೆಲ್ಲ ಸಂಕಷ್ಟಗಳನ್ನು ಎದುರಿಸಿದ್ದಾರೆ, ಅದನ್ನು ಕೇಳಿದ್ರೆ ಖಂಡಿತವಾಗಿಯೂ ಸಾಧನೆ ಮಾಡುವವರಿಗೆ ಒಂದು ಮಾರ್ಗದರ್ಶನ ಸಿಗುತ್ತೆ. ದೀನಾನಾಥ್ ಮಂಗೇಶ್ಕರ್ ಮರಾಠಿ ರಂಗಭೂಮಿ ಹಾಗೂ ಚಲನಚಿತ್ರ ಕ್ಷೇತ್ರದ ಆರಂಭದ ದಿನಗಳಲ್ಲಿ ಮರಾಠಿ ಭಾಷೆಯಲ್ಲಿ ಸಂಗೀತ ಹಾಗೂ ಚಿತ್ರ ನಿರ್ಮಾಣ ಎರಡೂ ಚಟುವಟಿಕೆಗಳಲ್ಲಿ ತೊಡಗಿದ್ದಂಥವರು. ಅವರನ್ನು ಪಂಡಿತ್ ದೀನಾನಾಥ್ ಮಂಗೇಶ್ಕರ್ ಅಂತಲೇ ಕರೀತಾ ಇದ್ದರು. ಅವರಿಗೆ ಒಂದು ಮದುವೆಯಾಗಿ ಆಕೆಯಿಂದ ಒಂದು ಮಗು ಕೂಡ ಜನಿಸಿ, ಮಗು ಹಾಗೂ ತಾಯಿ ಇಬ್ಬರೂ ಮರಣ ಹೊಂದಿದ ಮೇಲೆ ತಮ್ಮ ಮೊದಲ ಪತ್ನಿಯ ಸೋದರಿ ಶೇವಂತಿ ಅವರನ್ನೇ ಅವರು ಮದುವೆ ಆಗ್ತಾರೆ. ದೀನಾನಾಥ್ ಮಂಗೇಶ್ಕರ್ ಹಾಗೂ ಶೇವಂತಿ ಮಂಗೇಶ್ಕರ್ ಅವರಿಗೆ 5 ಜನ ಮಕ್ಕಳು. 1929ರಲ್ಲಿ ಹುಟ್ಟಿದ ಲತಾ ಮಂಗೇಶ್ಕರ್, 1931ರಲ್ಲಿ ಜನಿಸಿದ ಮೀನಾ ಮಂಗೇಶ್ಕರ್, 1933ರಲ್ಲಿ ಆಶಾ ಮಂಗೇಶ್ಕರ್, 1935ರಲ್ಲಿ ಉಷಾ ಮಂಗೇಶ್ಕರ್ ಹಾಗೂ 1937ರಲ್ಲಿ ಮಗ ಹೃದಯನಾಥ್ ಮಂಗೇಶ್ಕರ್. ಹೀಗೆ ಆ ದಂಪತಿಗಳ 5 ಜನ ಮಕ್ಕಳಲ್ಲಿ 3ನೆಯವರು ಆಶಾ ಮಂಗೇಶ್ಕರ್ ಅವರು. ನೋಡಿ, ಲತಾ ಮಂಗೇಶ್ಕರ್ ಅವರು ಅವಿವಾಹಿತರಾಗಿಯೇ ಉಳಿದಿದ್ದರಿಂದ ಕೊನೆಯವರೆಗೂ ಅವರ ಹೆಸರು ಆ ಕುಟುಂಬದ ಹೆಸರಿನ ಜೊತೆಯಲ್ಲಿಯೇ ಇತ್ತು. ಆದರೆ ಆಶಾ ಭೋಂಸ್ಲೆ ಅವರು ಆ ಹೆಸರನ್ನು ಪಡೆಯೋದಕ್ಕೆ ಕೂಡ ಒಂದು ರೀತಿಯಲ್ಲಿ ಲತಾ ಮಂಗೇಶ್ಕರ್ ಅವರೇ ಕಾರಣರಾಗ್ತಾರೆ. ದೀನಾನಾಥ್ ಮಂಗೇಶ್ಕರ್ ಅವರು ಕಡು ಕಷ್ಟದ ಜೀವನವನ್ನು ಅನುಭವಿಸಿದಂಥ ಒಬ್ಬ ಕಲಾವಿದರು. 5 ಜನ ಮಕ್ಕಳ ಕುಟುಂಬವನ್ನು ಸಾಕಲಾರದೆ ಮದ್ಯಪಾನದ ಮೊರೆ ಹೋಗ್ತಾರೆ. 41ನೇ ವಯಸ್ಸಿಗೆ ಅವರು ಇಹಲೋಕ ವ್ಯಾಪಾರವನ್ನು ಮುಗಿಸಿ ಹೊರಟು ಹೋದಾಗ 5 ಜನರ ಕುಟುಂಬ ತೀವ್ರ ಸಂಕಷ್ಟಕ್ಕೆ ಒಳಗಾಗುತ್ತೆ. ಆ ದಿನಗಳಲ್ಲಿ ಕುಟುಂಬವನ್ನು ಸಾಕುವ ಸಲುವಾಗಿ ಲತಾ ಹಾಗೂ ಉಳಿದ ಸಹೋದರಿಯರೆಲ್ಲರೂ ಮುಂಬೈನಲ್ಲಿ ಚಿತ್ರರಂಗದಲ್ಲಿ ತಮ್ಮ ಭವಿಷ್ಯವನ್ನು ಅರಸ್ತಾ ಇರ್ತಾರೆ. ನಿಧಾನವಾಗಿ ಲತಾ ಮಂಗೇಶ್ಕರ್ ಅವರು ಪ್ರಸಿದ್ಧಿಗೆ ಬರ್ತಾರೆ. ಅವರ ವ್ಯವಹಾರಗಳನ್ನು ನೋಡ್ಕೊಳ್ಳೋದಕ್ಕೆ ಅಂತ ಒಬ್ಬ ಸೆಕ್ರೆಟರಿ ಇರ್ತಾರೆ. ಅವರ ಹೆಸರು ಗಣಪತರಾವ್ ಭೋಂಸ್ಲೆ. ನೋಡಿ, 1949ನೇ ಇಸ್ವಿಯಲ್ಲಿ ತನ್ನ 16ನೇ ವಯಸ್ಸಿನಲ್ಲಿ ಆಶಾ ಭೋಂಸ್ಲೆ ಅವರು ತಮಗಿಂತ 2ರಷ್ಟು ವಯಸ್ಸಾಗಿದ್ದ ಗಣಪತರಾವ್ ಭೋಂಸ್ಲೆ ಅವರನ್ನು ಪ್ರೇಮಿಸಿ ಮನೆಯಲ್ಲಿ ಈ ಮದುವೆಗೆ ವಿರೋಧ ವ್ಯಕ್ತವಾದಾಗ ಮನೆಯನ್ನು ಬಿಟ್ಟು ಓಡಿ ಹೋಗಿ ಅವರನ್ನು ಮದುವೆ ಆಗ್ತಾರೆ. ಈ ಒಂದು ಘಟನೆಯಿಂದ ಆಶಾ ಭೋಂಸ್ಲೆ ಅವರ ಬಗ್ಗೆ ಲತಾ ಮಂಗೇಶ್ಕರ್ ಅವರಿಗೆ ಒಂದಿಷ್ಟು ಅಸಮಾಧಾನ ಉಂಟಾಗುತ್ತೆ. ಆಶಾ ಭೋಂಸ್ಲೆ ಅವರು ಜನಿಸಿದ್ದು ಸೆಪ್ಟೆಂಬರ್ 8ನೇ ತಾರೀಕು 1933ನೇ ಇಸ್ವಿ. ಅವರಿಗೆ ಮೊದಲ ಬಾರಿ ಒಂದು ಚಿತ್ರದಲ್ಲಿ ಹಾಡುವ ಅವಕಾಶ ಸಿಕ್ಕಿದ್ದು 1943ರಲ್ಲಿ ಮಾಝಾಬಲ್ ಎನ್ನುವ ಒಂದು ಮರಾಠಿ ಚಿತ್ರದಲ್ಲಿ. ಒಂದು ಹಿಂದಿ ಚಿತ್ರದಲ್ಲಿ ಹಾಡುವ ಅವಕಾಶಕ್ಕಾಗಿ ಅವರು 1948ರವರೆಗೂ ಕಾಯಬೇಕಾಯಿತು. ಚುನರಿಯಾ ಅವರ ಮೊದಲ ಹಿಂದಿ ಚಿತ್ರ. ಅದಾದ ಮರು ವರ್ಷವೇ ಅವರು ಗಣಪತರಾವ್ ಭೋಂಸ್ಲೆ ಅವರನ್ನು ಮದುವೆಯಾಗಿದ್ದು. ಗಣಪತರಾವ್ ಹಾಗೂ ಆಶಾ ಅವರ ವೈವಾಹಿಕ ಜೀವನ ಅಷ್ಟೇನೂ ಸುಖಕರವಾಗಿರಲಿಲ್ಲ. ಗಣಪತರಾವ್ ಅವರು ತಮಗಿಂತ ಅರ್ಧ ವಯಸ್ಸಿನ ಪತ್ನಿಯ ಬಗ್ಗೆ ತುಂಬ ಅನುಮಾನಗಳನ್ನು ಇಟ್ಕೊಂಡಿರ್ತಾರೆ. ಜೊತೆಯಲ್ಲಿ ಚಿತ್ರರಂಗದಲ್ಲಿ ಭವಿಷ್ಯವನ್ನು ಅರಸ್ತಾ ಇದ್ದಂಥ ಸುಂದರಿಯಾದ ಪತ್ನಿ ತನಗಿಂತ 15 ವರ್ಷಕ್ಕೆ ಕಿರಿಯಳಾದ್ದರಿಂದ ಅವರ ಅನುಮಾನ ಮತ್ತಷ್ಟು ಹೆಚ್ಚಾಗುತ್ತೆ. ಜೊತೆಗೆ ಗಣಪತರಾವ್ ಅವರ ಸೋದರರೂ ಸಹ
ಆಶಾ ಅವರಿಗೆ ಸಾಕಷ್ಟು ಕಿರುಕುಳವನ್ನು ಕೊಡ್ತಾ ಇರ್ತಾರೆ. ಇಷ್ಟಾಗಿಯೂ ಕೂಡ ಗಣಪತರಾವ್ ಅವರಿಂದ 2 ಮಕ್ಕಳನ್ನು ಆಶಾ ಅವರು ಪಡಿತಾರೆ. 3ನೇ ಮಗುವಿನ ಗರ್ಭಿಣಿಯಾಗಿದ್ದಾಗ ಆ ಮನೆಯಲ್ಲಿ ಅವರು ಅನುಭವಿಸ್ತಾ ಇದ್ದಂಥ ಕಷ್ಟಗಳನ್ನು ತಾಳಲಾರದೆ ಮನೆಯನ್ನು ಬಿಟ್ಟು ಹೊರಟು ಬಂದುಬಿಡ್ತಾರೆ. ಅದು 1960ನೇ ಇಸ್ವಿ. ಅಂದರೆ 11 ವರ್ಷಗಳ ಕಾಲ ಅವರು ಆ ಸಂಸಾರದಲ್ಲಿ ಹೇಗೆ 2 ಪುಟ್ಟ ಮಕ್ಕಳನ್ನು ಕರ್ಕೊಂಡು ಮತ್ತೊಂದು ಮಗುವನ್ನು ಹೊಟ್ಟೆಯಲ್ಲಿ ಹೊತ್ತು ತವರು ಮನೆಗೆ ಬರ್ತಾರೆ. ಪತಿಯಿಂದ ಕಾನೂನು ಪ್ರಕಾರ ವಿಚ್ಛೇದನವನ್ನು ಪಡೀತಾರೆ. ಆ ಹೊತ್ತಿಗಾಗಲೇ ಚಿತ್ರರಂಗದಲ್ಲಿ ಅವರು ಭವಿಷ್ಯವನ್ನು ಅರಸಿ ಸಾಕಷ್ಟು ದೂರ ಬಂದಿರ್ತಾರೆ. ನೋಡಿ, ಆರಂಭದ ದಿನಗಳಲ್ಲಿ ಆಶಾ ಭೋಂಸ್ಲೆ ಅವರಿಗೆ ಅವಕಾಶಗಳು ಸಿಗೋದು ಬಹಳ ಕಷ್ಟ ಇತ್ತು. ಯಾಕೆಂದರೆ ಆವತ್ತಿಗೆ ಹಿಂದಿ ಚಿತ್ರರಂಗದಲ್ಲಿ ಅವರ ಸೋದರಿಯೇ ಆದಂಥ ಲತಾ ಮಂಗೇಶ್ಕರ್, ಗೀತಾ ದತ್ ಹಾಗೂ ಶಂಷಾದ್ ಬೇಗಂ ಅವರ ಒಂದು ಅಧಿಪತ್ಯ ನಡೀತಾ ಇರುತ್ತೆ. ಆದರೂ ಸಹ ಆಶಾ ಅವರಿಗೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ. ಆ ಅವಕಾಶಗಳು ಸಿಕ್ಕಿದ್ದೆಲ್ಲ ಒಂದು ರೀತಿಯಲ್ಲಿ ಲೋ ಬಜೆಟ್ನ ನಿರ್ಮಾಪಕರಿಂದ, ಅಂಥ ಸಂಗೀತ ನಿರ್ದೇಶಕರಿಂದಲೇ. AR ಕುರೇಶಿ, ಸಾಜದ್ ಹುಸೇನ್, ಎಸ್ ಮೊಹಿಂದರ್, ಸರ್ದಾರ್ ಮಲಿಕ್, ಗುಲಾಂ ಮೊಹಮ್ಮದ್ ಇಂಥ ಸಂಗೀತ ನಿರ್ದೇಶಕರ ಗರಡಿಯಲ್ಲಿ ಆಶಾ ಭೋಂಸ್ಲೆ ಅವರು ಪಳಗ್ತಾ ಹೋಗ್ತಾರೆ. ಅವರಿಗೆ ದೊಡ್ಡ ದೊಡ್ಡ ಅವಕಾಶಗಳನ್ನು ಕೊಟ್ಟಂತಹ ಅನೇಕ ಸಂಗೀತ ನಿರ್ದೇಶಕರಿಗೆ ಒಂದು ಅನಿವಾರ್ಯತೆ ಇರುತ್ತೆ. ಅದರ ಬಗ್ಗೆ ಈಗ ಹೇಳ್ತಾ ಇದ್ದೀನಿ. ನೋಡಿ, OP ನಯ್ಯರ್ ಅವರು ಅದ್ಭುತವಾದ ಹಾಡುಗಳನ್ನು ಸೃಷ್ಟಿಸಿದಂಥ ಒಬ್ಬ ಸಂಗೀತ ಮಾಂತ್ರಿಕ. ಅವರು ಯಾವತ್ತೂ ಲತಾ ಮಂಗೇಶ್ಕರ್ ಅವರ ಜೊತೆ ಕೆಲಸವನ್ನು ಮಾಡಲೇ ಇಲ್ಲ. ಯಾಕೆಂದರೆ ಲತಾ ಮಂಗೇಶ್ಕರ್ ಅವರು ಯಾವುದೋ ಒಂದು ರೆಕಾರ್ಡಿಂಗಿಗೆ ತಮ್ಮನ್ನು ಕಾಯಿಸಿದರು ಅಂತ ಹೇಳಿ OP ನಯ್ಯರ್ ಅವರು ಯಾವತ್ತೂ ಅವ್ರ ಜೊತೆ ಕೆಲಸ ಮಾಡೋದಿಲ್ಲ ಅಂತ ಒಂದು ಶಪಥವನ್ನು ಮಾಡಿದ್ರು ಅಂತ ಮಾಹಿತಿ ಇದೆ. ಇನ್ನು ಕೆಲವರು ಹೇಳೋ ಪ್ರಕಾರ OP ನಯ್ಯರ್ ಅವರು ಪಾಶ್ಚಾತ್ಯ ಸಂಗೀತದಿಂದ ಪ್ರಭಾವಿತರಾಗಿದ್ದರು ಹಾಗೂ ಪಂಜಾಬಿ ಸೊಗಡಿನ ಗೀತೆಗಳನ್ನು ಚಿತ್ರಗಳಲ್ಲಿ ಕಟ್ಟಿಕೊಡ್ತಾ ಇದ್ದರು. ಆ ಗೀತೆಗಳ ಒಂದು ಜಾನರ್ಗೆ ಲತಾ ಅವರ ಧ್ವನಿ ಹೊಂದಿಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಅವರು ಆಶಾ ಭೋಂಸ್ಲೆ ಅವರನ್ನು ಬಳಸ್ಕೊಂಡ್ರು ಅಂತ ಕೂಡ ಹೇಳ್ತಾರೆ. ವಿಚಾರ ಏನಾದರೂ ಇರಲಿ, ಆದರೆ OP ನಯ್ಯರ್ ಅವರಿಂದ ಆಶಾ ಅವರ ವೃತ್ತಿ ಜೀವನಕ್ಕೆ ಬಹುದೊಡ್ಡ ಬ್ರೇಕ್ ಸಿಗುತ್ತೆ. 1957ರಿಂದ 1962ರವರೆಗೂ ಸಾಕಷ್ಟು ಒಳ್ಳೆಯ ಹಾಡುಗಳು ಈ ಜೋಡಿಯಿಂದ ಮೂಡಿಬರುತ್ತೆ. ಮುಂದೆ ಕೂಡ ಅವರು ಸಾಕಷ್ಟು ಹಾಡುಗಳನ್ನು ಆಶಾ ಅವರ ಕೈಯಲ್ಲಿ ಹಾಡಿಸ್ತಾರೆ. ಈ ಇಬ್ಬರ ಮಧ್ಯೆ ವೃತ್ತಿಯನ್ನು ಮೀರಿದಂಥ ಒಂದು ಒಡನಾಟವಿದೆ ಅನ್ನುವ ಒಂದು ವದಂತಿ ಕೂಡ ಆಗ ಕೇಳಿ ಬಂದಿತ್ತು. ಆ ಒಂದು ವಿಚಾರದಲ್ಲಿ ಲತಾ ಮಂಗೇಶ್ಕರ್ ಅವರು ಮತ್ತೊಮ್ಮೆ ಆಶಾ ಅವರ ಮೇಲೆ ಸಿಟ್ಟಾಗ್ತಾರೆ. OP ನಯ್ಯರ್ ಅವರು ತಮ್ಮ 72ನೇ ವಯಸ್ಸಿನಲ್ಲಿ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ, ನನ್ನ ಜೀವನದ ಬಹುಮುಖ್ಯ ವ್ಯಕ್ತಿ ಆಶಾ ಭೋಂಸ್ಲೆ ಅಂತ. ಆದರೆ ಆಶಾ ಅವರು ಯಾವತ್ತೂ OP ನಯ್ಯರ್ ಅವರ ಜೊತೆಗಿನ ತಮ್ಮ ಒಡನಾಟವನ್ನು ವೃತ್ತಿಯ ಒಂದು ಪರಿಧಿಗೆ ಸೀಮಿತಗೊಳಿಸಿದರೆ ಹೊರತು ಅದರ ಆಚೆಗೆ ಯಾವುದೇ ಸಂಬಂಧವನ್ನು ಅವರು ಒಪ್ಪಿಕೊಳ್ಳಲಿಲ್ಲ. ಪತ್ರಕರ್ತರು OP ನಯ್ಯರ್ ಅವರನ್ನು ಕುರಿತು ಕೇಳಿದಾಗ ಕೂಡ ಆಶಾ ಭೋಂಸ್ಲೆ ಅವರು ಒಂದು ಸಂದರ್ಶನದಲ್ಲಿ, ಯಾವುದೇ ಸಂಗೀತ ನಿರ್ದೇಶಕರು ನನಗೆ ಅವಕಾಶ ಕೊಡಬೇಕಾದ್ರೆ ಅವರ ಸಂಯೋಜನೆಯ ಆ ಹಾಡಿಗೆ ನನ್ನ ಧ್ವನಿ ಹೊಂದಿಕೆಯಾಗುತ್ತೆ ಅನ್ನುವ ಕಾರಣಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಹೊರತು ಯಾರೂ ನನಗೆ ಅಂಥ ಉಪಕಾರ ಏನೂ ಮಾಡಿಲ್ಲ ಅಂತ. ನೋಡಿ, ಹಿಂದಿ ಚಿತ್ರರಂಗದ ಮತ್ತೊಬ್ಬ ಸಂಗೀತ ಬ್ರಹ್ಮ ಸಚಿನ್ ದೇವ್ ಬರ್ಮನ್ ಅವರು. ಅವರಿಗೂ ಸಹ ಲತಾ ಮಂಗೇಶ್ಕರ್ ಅವರ ಜೊತೆಯಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯ ಬಂದಿದ್ದರಿಂದಾಗಿ ಕೆಲವು ವರ್ಷಗಳ ಕಾಲ ಅವರು ಲತಾ ಮಂಗೇಶ್ಕರ್ ಅವರಿಂದ ಹಾಡಿಸಲಿಲ್ಲ. ಆ ದಿನಗಳಲ್ಲಿ SD ಬರ್ಮನ್ ಅವರು ಧಾರಾಳವಾಗಿ ಆಶಾ ಭೋಂಸ್ಲೆ ಅವರ ಕಂಠವನ್ನು ತಮ್ಮ ಒಂದು ಸಂಯೋಜನೆಗಳಿಗೆ ಬಳಸ್ಕೊಂಡ್ರು. ಅದರಿಂದ ಚಿತ್ರಗಳಿಗೂ ಲಾಭವಾಯಿತು, ಚಿತ್ರಪ್ರಿಯರಿಗೂ ಲಾಭವಾಯಿತು. ನೋಡಿ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ PB ಶ್ರೀನಿವಾಸ್, P ಸುಶೀಲಾ ಅವರನ್ನು ಒಂದು ರೀತಿಯಲ್ಲಿ ಮೆಚೂರ್ಡ್ ವಾಯ್ಸ್ ಅಂತ ನಾವು ಪರಿಗಣಿಸ್ತೀವಿ. ಇನ್ನು SP ಬಾಲಸುಬ್ರಹ್ಮಣ್ಯಂ ಹಾಗೂ S ಜಾನಕಿ ಅವರ ಧ್ವನಿಯನ್ನು ಒಂದು ರೀತಿಯಲ್ಲಿ ವರ್ಸಟೈಲ್ ಅಂತೀವಿ. ಅಂದರೆ ವೈವಿಧ್ಯಮಯವಾದ ಗೀತೆಗಳಿಗೆ ಹೊಂದಿಕೆಯಾಗುವಂಥ ಕಂಠ ಅಂತ. ಅಂದರೆ ಮೊದಲು ಹೇಳಿದಂಥ ಇಬ್ಬರು ಗಾಯಕರಿಗೆ ಪ್ರತಿಭೆ ಇಲ್ಲ ಅಂತಲ್ಲ, ಆದರೆ ಅವರು ಹಾಡಿದ ಕಾಲಘಟ್ಟ ಇರಬಹುದು ಅಥವಾ ಅವರಿಗೆ ಸಿಕ್ಕಂಥ ಅವಕಾಶಗಳಿರಬಹುದು. ಒಟ್ಟಿನಲ್ಲಿ ಕೆಲವು ಹಾಡುಗಳಿಗೆ ಅವರು ಸೀಮಿತರಾಗಿದ್ದರು. ಕನ್ನಡದಲ್ಲಿ ಕ್ಯಾಬರೆ ನೃತ್ಯಗಳಿಗೆ ಬಳಕೆಯಾಗುವ ಹಾಡುಗಳನ್ನು ಹಾಡೋದಕ್ಕೆ, ಮಾದಕ ಹಾಡುಗಳನ್ನು ಹಾಡೋದಕ್ಕೆ ಹಾಗೂ ಶಿಶುಗೀತೆಗಳನ್ನು ಹಾಡೋದಕ್ಕೆ ಎಲ್ಲದಕ್ಕೂ S ಜಾನಕಿಯವರ ಕಂಠ ಬಳಕೆಯಾಗ್ತಾ ಇತ್ತು. ಆದರೆ ಕೆಲವು ಬೆರಳೆಣಿಕೆಯಷ್ಟು ಅಂಥ ಗೀತೆಗಳಿಗೆ P ಸುಶೀಲಾ ಅವರು ಧ್ವನಿಯಾಗಿದ್ದಾರೆ. ಅದೇ ರೀತಿಯಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರಿಗೆ ಸಾಕಷ್ಟು ವೈವಿಧ್ಯಮಯವಾದ ಹಾಡುಗಳು ಸಿಕ್ಕಿದೆ. P
PB ಶ್ರೀನಿವಾಸ್ ಅವರಿಗೆ ಅಷ್ಟೊಂದು ಆ ರೀತಿಯ ವೈವಿಧ್ಯಮಯ ಹಾಡುಗಳು ಸಿಕ್ಕಲಿಲ್ಲ. ಅದೇ ರೀತಿಯಲ್ಲಿ ಹಿಂದಿ ಚಿತ್ರರಂಗದಲ್ಲಿ ಹೋಲಿಕೆ ಮಾಡೋದಾದರೆ ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರದ್ದು ಒಂದು ರೀತಿಯ ಮೆಚ್ಯೂರ್ಡ್ ವಾಯ್ಸ್. ಹಾಗಾಗಿ ಅವರಿಗೆ ಪ್ರೇಮ ಗೀತೆಗಳು, ಸೋಲೋ ಗೀತೆಗಳು, ಬೇರೆ ಬೇರೆ ರೀತಿಯ ಗೀತೆಗಳು ಸಿಗ್ತಾ ಇದ್ವು. ಆದರೆ ಆಶಾ ಭೋಸ್ಲೆ ಹಾಗೂ ಕಿಶೋರ್ ಕುಮಾರ್ ಅವರಿಗೆ ಸಿಕ್ಕಷ್ಟು ವೈವಿಧ್ಯಮಯವಾದ ಗೀತೆಗಳು ಆ ಕಲಾವಿದರಿಗೆ ಸಿಕ್ಕಲಿಲ್ಲ, ಅಥವಾ ಅಂಥ ಗೀತೆಗಳಿಗೆ ಅವರ ಕಂಠ ಹೊಂದಿಕೆ ಆಗಲ್ಲ ಅಂತ ಸಂಯೋಜಕರು ಅವರನ್ನು ಬಳಸ್ತಾ ಇರಲಿಲ್ಲ. ಇನ್ನು ಕನ್ನಡದಲ್ಲಾದರೂ ನಿಮಗೆ ಕ್ಯಾಬರೆ ಗೀತೆಗಳನ್ನು ಹಾಡೋದಕ್ಕೆ ಅಂತಲೇ ಎಲ್ಲಾರ್ ಈಶ್ವರಿ ಅವರಿದ್ದರು. ಆದರೆ ಹಿಂದಿ ಚಿತ್ರ ಜಗತ್ತಿನಲ್ಲಿ ಕ್ಯಾಬರೆ ಹಾಡುಗಳಿಗೆ ಅಂತ ಪ್ರತ್ಯೇಕವಾದ ಒಬ್ಬ ಗಾಯಕಿ ಇರಲೇ ಇಲ್ಲ. ಆ ಎಲ್ಲ ಹಾಡುಗಳನ್ನು ಆಶಾ ಭೋಸ್ಲೆ ಅವರೇ ಹಾಡ್ತಾಯಿದ್ರು. ಅದರ ಜೊತೆಗೆ ಬೇರೆ ರೀತಿಯ ಎಲ್ಲ ಹಾಡುಗಳನ್ನು ಹಾಡ್ತಾಯಿದ್ರು. ಸಚಿನ್ ದೇವ್ ಬರ್ಮನ್ ಅವರ ಜೊತೆಯಲ್ಲಿ ಕೆಲಸ ಮಾಡುವ ದಿನಗಳಲ್ಲೇ ಆಶಾ ಭೋಸ್ಲೆ ಅವರು ಅವರ ಮಗ ರಾಹುಲ್ ದೇವ್ ಬರ್ಮನ್ ಅವರ ಪ್ರೇಮ ಪಾಶದಲ್ಲಿ ಸಿಲುಕ್ತಾರೆ. 1980ರಲ್ಲಿ ಈ ಜೋಡಿ ಮದುವೆಯಾಗುವ ನಿರ್ಧಾರವನ್ನು ಪ್ರಕಟಿಸಿದಾಗ ಮತ್ತೊಮ್ಮೆ ಕುಟುಂಬದವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಯಾಕೆಂದರೆ ಆಶಾ ಭೋಸ್ಲೆ ಅವರಿಗಿಂತ ರಾಹುಲ್ ದೇವ್ ಬರ್ಮನ್ ಅವರು 6 ವರ್ಷ ಚಿಕ್ಕವರು. ಜೊತೆಗೆ ಅವರಿಗೆ ಮೊದಲೇ ರೀತಾ ಪಟೇಲ್ ಎನ್ನುವವರೊಂದಿಗೆ ಮದುವೆಯಾಗಿರುತ್ತೆ. ಆದರೆ 1971ರಲ್ಲಿ ಅವರು ವಿಚ್ಛೇದನವನ್ನು ಪಡೆದಿರ್ತಾರೆ. ಹೀಗೆ ಕುಟುಂಬದವರ ವಿರೋಧದ ನಡುವೆಯೂ ಆಶಾ ಭೋಸ್ಲೆ ಹಾಗೂ RD ಬರ್ಮನ್ ಅವರು ಸತಿಪತಿಗಳಾಗಿದ್ದು 1980ರಲ್ಲಿ. ಈ ಸತಿಪತಿಗಳಿಗೆ ಯಾವುದೇ ಸಂತಾನವಿಲ್ಲ. ಆದರೆ ಆಶಾ ಭೋಸ್ಲೆ ಅವರು ಗಣಪತರಾವ್ ಭೋಸ್ಲೆ ಅವರಿಂದ ಪಡೆದ ಮಕ್ಕಳನ್ನೇ ಇವರು ತಮ್ಮ ಮಕ್ಕಳ ಹಾಗೆ ಸಾಕಿದರು. ಆಶಾ ಭೋಸ್ಲೆ ಅವರಿಗೆ 3 ಜನ ಮಕ್ಕಳು: ಹೇಮಂತ್ ಭೋಸ್ಲೆ, ವರ್ಷಾ ಭೋಸ್ಲೆ ಹಾಗೂ ಆನಂದ್ ಭೋಸ್ಲೆ. ಇವರ ಪೈಕಿ ವರ್ಷಾ ಭೋಸ್ಲೆ ಅವರು ಒಬ್ಬ ಪತ್ರಕರ್ತರಾಗಿದ್ದರು. ತಮ್ಮ 56ನೇ ವಯಸ್ಸಿನಲ್ಲಿ 2012ನೇ ಇಸ್ವಿ ಅಕ್ಟೋಬರ್ 8ನೇ ತಾರೀಕು ಜೀವನದಲ್ಲಿ ಜಿಗುಪ್ಸೆಗೊಂಡು ಆತ್ಮಹತ್ಯೆ ಮಾಡ್ಕೋತಾರೆ. ಈ ಒಂದು ಪ್ರಕರಣದಿಂದ ಆಶಾ ಭೋಸ್ಲೆ ಅವರು ಸಾಕಷ್ಟು ಮಾನಸಿಕ ಹಿಂಸೆಯನ್ನು ಅನುಭವಿಸ್ತಾರೆ. ನೋಡಿ, ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಮುಂದೆ ಆಶಾ ಭೋಸ್ಲೆ ಅಂದರೆ ಒಂದು ಸುಂದರವಾದ ಚಿತ್ರ, ಪ್ರೌಢ ಮಹಿಳೆ, ಸದಾ ಹಸನ್ಮುಖಿ ಕಣ್ಣೆದುರಿಗೆ ಬರ್ತಾರೆ. ಆದರೆ ಅವರ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟ ನಷ್ಟಗಳಿದ್ವು, ದುಃಖ ನೋವುಗಳಿದ್ವು ಅನ್ನೋದನ್ನು ಈ ಕಥೆಯನ್ನು ಕೇಳಿದಾಗ ಅರ್ಥ ಆಗುತ್ತೆ. ತಮ್ಮ 16ನೇ ವಯಸ್ಸಿನಲ್ಲೇ ಮದುವೆಯಾಗಿ ಮೊದಲ ಗಂಡನಿಂದ 3 ಮಕ್ಕಳನ್ನು ಪಡೆದು ಆತನನ್ನು ತೊರೆದು ಬಂದು ತನ್ನ ವೃತ್ತಿ ಜೀವನವನ್ನು ಕಟ್ಟಿಕೊಂಡು ತನಗಿಂತ ಕಿರಿಯನನ್ನು ಮತ್ತೊಮ್ಮೆ ಕುಟುಂಬದ ಒಂದು ವಿರೋಧದ ನಡುವೆ ಮದುವೆಯಾಗಿ ತಮ್ಮ ವೃತ್ತಿ ಜೀವನದ ಜೊತೆಯಲ್ಲಿ ಮಕ್ಕಳನ್ನು ಪ್ರವರ್ಧಮಾನಕ್ಕೆ ತರುವಲ್ಲಿ ಆಶಾ ಭೋಸ್ಲೆ ಅವರು ಗಟ್ಟಿಯಾಗಿ ನಿಂತು ಹೋರಾಡ್ತಾರೆ. ಯಾವಾಗ ಆಶಾ ಭೋಸ್ಲೆ ಅವರ ಕಂಠ ಹಿಂದಿ ಚಿತ್ರರಂಗದ ಒಂದು ಅವಿಭಾಜ್ಯ ಅಂಗವಾಗುತ್ತೋ ಆಗ ನಿಧಾನವಾಗಿ ಎಲ್ಲ ಸಂಗೀತ ನಿರ್ದೇಶಕರು ಆಕೆಯ ಕಂಠವನ್ನು ದುಡಿಸಿಕೊಳ್ತಾರೆ. ಶಂಕರ್ ಜೈಕಿಶನ್ ಅವರು, ಮದನ್ ಮೋಹನ್ ಅವರು, ಕಲ್ಯಾಣ್ ಜಿ ಆನಂದ್ ಜಿ ಅವರು, ಹೀಗೆ ಎಲ್ಲರೂ ಆಕೆಯ ಕಂಠವನ್ನು ದುಡಿಸಿಕೊಂಡಿದ್ದಾರೆ. ಇನ್ನು ಒಂದು ಕಾಲಘಟ್ಟದ ನಂತರ ಬಂದಂಥ ಹೊಸ ತಲೆಮಾರಿನ ಸಂಗೀತ ನಿರ್ದೇಶಕರು ಇಳೆಯರಾಜ ಅವರು, ಬಪ್ಪಿ ಲಾಹಿರಿ ಅವರು, AR ರೆಹಮಾನ್ ಅವರು, ಇವರೂ ಸಹ ಆಶಾ ಭೋಸ್ಲೆ ಅವರ ಕಂಠವನ್ನು ದುಡಿಸಿಕೊಂಡಂಥ ಸಂಗೀತ ನಿರ್ದೇಶಕರು. ರಂಗೀಲಾ ಚಿತ್ರದಲ್ಲಿ ಊರ್ಮಿಳಾ ಮಟೋಂಡ್ಕರ್ ಅವರಿಗೆ ಮಾದಕವಾದ ಗೀತೆಯನ್ನು ಹಾಡಿದಾಗ ಆಶಾ ಭೋಸ್ಲೆ ಅವರಿಗೆ 60 ವಯಸ್ಸು ದಾಟಿತ್ತು. ಅದು ಅವರ ಕಂಠಕ್ಕೆ ಇರುವಂಥ ಒಂದು ಶಕ್ತಿ. ಮೊಹಮ್ಮದ್ ರಫಿ ಅವರ ರೆಕಾರ್ಡಿಂಗ್ ಇದ್ದಾಗ ತಮ್ಮ ಚಿತ್ರಗಳಿಗೆ ಮೊಹಮ್ಮದ್ ರಫಿ ಅವರು ಹಾಡುವ ಹಾಡುಗಳ ಧ್ವನಿ ಮುದ್ರಣ ಇದ್ದಾಗ ಶಮ್ಮಿ ಕಪೂರ್ ಅವರು ಅಲ್ಲಿ ಭೇಟಿ ಕೊಡ್ತಾ ಇದ್ರಂತೆ. ಯಾಕೆಂದರೆ ರಫಿ ಅವರು ಹೇಗೆ ಹಾಡ್ತಾರೆ ನೋಡೋಣ, ಅದನ್ನು ನೋಡಿಕೊಂಡು ನಾನು ಅಭಿನಯವನ್ನು ಮಾಡಬೇಕು ಅಂತ. ಅಂಥ ಶಮ್ಮಿ ಕಪೂರ್ ಅವರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ನನಗೇನಾದರೂ ರಫಿಯವರ ಕಂಠ ದಕ್ಕದೇ ಇದ್ದಿದ್ದರೆ ನಾನು ಆಶಾ ಭೋಸ್ಲೆ ಅವರ ಕಂಠವನ್ನು ಆಯ್ಕೆ ಮಾಡ್ಕೋತಾ ಇದ್ದೆ ಅಂತ. ಅಷ್ಟರ ಮಟ್ಟಿಗೆ ಆಶಾ ಭೋಸ್ಲೆ ಅವರ ಕಂಠ ಅವರನ್ನು ಮರಳು ಮಾಡಿತ್ತು. ಇನ್ನು ಶಮ್ಮಿ ಕಪೂರ್ ಅವರ ರೀತಿಯಲ್ಲಿಯೇ ಹೆಲೆನ್ ಅವರು ತಮ್ಮ ಚಿತ್ರದ ಗೀತೆಗಳ ಧ್ವನಿಮುದ್ರಣ ನಡೀತಾ ಇದ್ದಾಗ ಸ್ಟುಡಿಯೋಗೆ ಭೇಟಿ ಕೊಡ್ತಾ ಇದ್ರಂತೆ. ಯಾಕೆಂದರೆ ಆಶಾ ಭೋಸ್ಲೆ ಅವರು ತಮಗಾಗಿ ಹಾಡುವ ಹಾಡುಗಳ ಧ್ವನಿಮುದ್ರಣವನ್ನು ಕೇಳಿ ತಾವು ಹೇಗೆ ನರ್ತಿಸಬೇಕು, ಹೇಗೆ ಅಭಿನಯಿಸಬೇಕು ಅನ್ನೋದಕ್ಕೆ ಸಾಕಷ್ಟು ಒಂದು ಸಿದ್ಧತೆಯನ್ನು ಮಾಡ್ಕೋಬೋದು ಅನ್ನುವ ಕಾರಣಕ್ಕಾಗಿ ಅವರು ಸ್ಟುಡಿಯೋಗೆ ಬರ್ತಾಯಿದ್ರು. ತಮ್ಮ ಮಾತೃಭಾಷೆ ಮರಾಠಿ, ಹಿಂದಿ ಅಲ್ಲದೆ ಸುಮಾರು 20 ದೇಶ ವಿದೇಶದ ಭಾಷೆಗಳಲ್ಲಿ 12,000ಕ್ಕೂ ಹೆಚ್ಚು ಗೀತೆಗಳನ್ನು ಧ್ವನಿಮುದ್ರಣ ಮಾಡುವ ಮೂಲಕ ಆಶಾ ಭೋಸ್ಲೆ ಅವರು ಗಿನ್ನಿಸ್ ವಿಶ್ವ ದಾಖಲೆಯ ಒಂದು ಪುಟಗಳಲ್ಲಿ
ಸೇರಿ ಹೋಗಿದ್ದಾರೆ. ಕನ್ನಡದಲ್ಲಿ ಕೂಡ ಅವರ ಕಂಠವನ್ನು ನಾವು 3 ಚಿತ್ರಗಳಲ್ಲಿ ಕೇಳಬಹುದು. ಒಂದು ಸಂಗೊಳ್ಳಿ ರಾಯಣ್ಣ ಚಿತ್ರ, ಮತ್ತೊಂದು ರಾಜಕುಮಾರ್ ಅವರು ನಾಯಕರಾಗಿ ಅಭಿನಯಿಸಿದ್ದ ದೂರದ ಬೆಟ್ಟ ಚಿತ್ರ, ಇನ್ನೊಂದು ಕೆಲವು ವರ್ಷಗಳ ಹಿಂದೆ ತೆರೆಕಂಡ ಮತ್ತೆ ಮುಂಗಾರು ಚಿತ್ರ. ಸಾಮಾನ್ಯವಾಗಿ ಚಲನಚಿತ್ರ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವವರು ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡುವಲ್ಲಿ ಆಗಾಗ ಎಡುವುದುಂಟು. ಆದರೆ ಆಶಾ ಭೋಂಸ್ಲೆ ಅವರು 2 ಮದುವೆಗಳನ್ನು ಮಾಡಿಕೊಂಡ್ರೂ ಸಹ ತಮ್ಮ ಕುಟುಂಬ ನಿರ್ವಹಣೆಯನ್ನು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿದ್ರು. ಯಾಕೆಂದರೆ ಚಲನಚಿತ್ರ ಸಂಗೀತವಲ್ಲದೆ ಅವರಿಗೆ ಸ್ತ್ರೀಯರಿಗೆ ಸಹಜವಾದಂಥ ಪಾಕಶಾಸ್ತ್ರದಲ್ಲಿ ತುಂಬ ಆಸಕ್ತಿ ಇತ್ತು. ಅವರು ತಮ್ಮದೇ ಆದಂಥ ಆಶಾಸ್ ಎನ್ನುವ ಒಂದು ಹೋಟೆಲ್ ಚೈನನ್ನು ಆರಂಭ ಮಾಡ್ತಾರೆ. ಅದು ಅನೇಕ ದೇಶಗಳಲ್ಲಿ ಇವತ್ತಿಗೂ ಸಮರ್ಥವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ನಾನು ಸಂಚಿಕೆಯ ಆರಂಭದಲ್ಲೇ ಹೇಳಿದ ಹಾಗೆ ಆಶಾ ಭೋಂಸ್ಲೆ ಅವರನ್ನು ನಾವು ನೆನಪಿಸಿಕೊಳ್ಳೋದಕ್ಕೆ ಅವರು ಹಾಡಿರುವಂಥ ಅಸಂಖ್ಯಾತ ಹಾಡುಗಳೇ ಸಾಕು. ಆದರೆ ಅಂಥ ಒಬ್ಬ ಸಾಧಕಿ ರೂಪುಗೊಳ್ಳುವಾಗ ಆ ಹಾದಿಯಲ್ಲಿ ಏನೆಲ್ಲ ಕಲ್ಲು ಮುಳ್ಳುಗಳು ತುಂಬಿತ್ತು, ಅದನ್ನೆಲ್ಲ ದಾಟಿಕೊಂಡು ಅವರು ಆ ಎತ್ತರಕ್ಕೆ ಹೇಗೆ ಏರಿದರು ಅನ್ನೋದನ್ನು ಹೇಳೋದು ಈ ಸಂಚಿಕೆಯ ಉದ್ದೇಶ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಎನ್ನುವುದರೊಂದಿಗೆ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.